ಇದನ್ನ. ಈಗಾಗ್ಲೇ ಅಪ್ಸೆಟ್ ನಾ ಮಾಡಾಗಿದೆ. ಇನ್ನು ಏನೇನ್ ಮಾಡ್ಬೇಕು ಅಂತಿದ್ಯಾ ಹೇಳು. ಕಮಲಿ ಏನ್ ಹೇಳ್ತಿದ್ದಾಳೆ ಇವಳು? ಇವಳಿಗೇನಾದ್ರೂ ಹುಚ್ಚ? ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾಳೆ. ಛೇ, ದಿಟ್ಟಾನೆ ನನಗೆ ತಿಕ್ಲು. ಅದಕ್ಕೆ ನಾನು ಬಾಯಿಗೆ ಬಂದಂಗೆ ಮಾತಾಡ್ತೀವಿ. ಆದ್ರೆ ನಿನ್ನಂಗೆ ಮೊಕ್ವಾಡ ಹಾಕೊಂಡು ಒಳಗೊಂದು ಹೊರಗಂದು ಮಾತಾಡಕ್ಕಿಲ್ಲ. ಕಮಲಿಗೂ ರಿಸಿ ಸರ್ಗೂ ಮದ್ವೆ ಆಯ್ತಿರೋದು ನನಗೆ ಒಪ್ಗೆ ಅಂತ ಹೇಳಿ ತಿರುಗಾಡ್ತಾ ಇದೆಯಲ್ಲ, ಇದು ಸರಿನಾ? ಆದ್ರೆ ಅದ್ ನಿನಗೆ ಒಪ್ಗೆ ಇಲ್ಲ, ನಿನ್ ಹೊಟ್ಟೆ ಒಳಗೆ ಬೆಂಕಿ ಬಿದ್ದೈತೆ ಅನ್ನಕ್ಕೆ ಇದೆಯಾ ಸಾಕ್ಷಿ? ಕಮಲಿ, ಇವಳನ್ನ ಬಾಯಿ ಮುಚ್ಕೊಂಡು ಇರಕ್ಕೆ ಹೇಳು. ನಾನು ಏನ್ ಮಾಡಿದೀನ ಅಂತ ಇವಳು ಹೀಗೆ ಮಾತಾಡ್ತಿದ್ದಾಳೆ. ನಾನು ರಿಷಿ ಮದ್ವೆ ಅದು ನಿನ್ ಜೊತೆ ಆಗ್ತಿದೆ ಅಂತ ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ನೀವಿಬ್ರು ಅಷ್ಟು ಖುಷಿಯಾಗಿರೋಕ್ ಸಾಧ್ಯನೇ ಇಲ್ಲ. ದಿಟ ಹೇಳು ಅನಿಕಾ, ನಿನ್ ಮನ್ಸ್ನಾಗ ಏನೈತೆ? ಅನ್ಪೂರ್ಣ, ಅನ್ಪೂರ್ಣ, ಇನ್ನೇನು ಗಂಡಿನ ಕಡೆಯವ್ರು ಬಂದ್ಬಿಡ್ತಾರೆ. ಅವ್ರನ್ನ ಬರ್ಮಾಡ್ಕೊಡೋದಕ್ಕೆ ಎಲ್ಲ ರೆಡಿ ಇದೆ ತಾನೆ? ಅಯ್ಯೋ, ಅದನ್ನೇ ಮಾಡ್ತಾ ಇದೀನಿ ರೀ. ಇನ್ನೇನು 2 ನಿಮಿಷ ಎಲ್ಲ ರೆಡಿ ಆಗ್ಬಿಡುತ್ತೆ. ತಗೋ, ಕಲ್ಸಕ್ಕೆ ಹಾಕ್ಬಿಟ್ಟು ಕಲ್ಸ ರೆಡಿ ಮಾಡು. ಹಾಗೆ ಕೆಂಪನಿ ರೆಡಿ ಮಾಡು. ಅಯ್ಯೋ ಊರ್ಮಿಳಾ, ಇದೇನು ಬರೀ ತಲೆಯಲ್ಲಿ ಇದೆಯಲ್ಲ, ಹೂವ ಮುಡ್ಕೋಬಾರ್ದಾ? ಅಯ್ಯೋ ರಾಮ. ಊರ್ಮಿಳಾ, ಸ್ವಲ್ಪ ನಗ್ನಗ್ತಾ ಇರಬಾರ್ದಾ? ಒಳ್ಳೆ ಹರಳೆಣ್ಣೆ ಕುಡ್ದೋಳ್ ಥರ ಮುಖ ಮಾಡ್ಕೊಂಡಿದ್ಯಾ. ಅಯ್ಯೋ ಖುಷಿಯಾಗಿರಮ್ಮ. ಇವತ್ತು ನನ್ನ ಮೊಮ್ಮಗಳ ಮದುವೆ. ಯಾರು ಹೇಳು? ನಮ್ಮ ಕಮಲಿ, ನನ್ನ ಮೊಮ್ಮಗಳ ಮದುವೆ. ನಗ್ನಗ್ತಾ ಇರು ಆಯ್ತಾ? ಹೋಗಿ ಹೂವ ಮುಡ್ಕೊ. ಬೇಗ 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 ಮಾಡಿ. ವಾಟ್? ಏನ್ ಮಾತಾಡ್ತಿದ್ಯಾ ಕಮಲಿ? ನನ್ನ ಬಗ್ಗೆ ಗೊತ್ತಿದ್ದು ಈ ರೀತಿ ಮಾತಾಡ್ತಿದ್ಯಾ? ಇವಳು ನಿನ್ ತಲೆ ಕೆಡ್ಸದ್ಲಾ? ಇವಳ ಮಾತು ಕೇಳ್ಬೇಡ ಕಮಲಿ. ಈ ಅನಿಕಾ ಏನು ಅಂತ ನಿನಗೆ ಗೊತ್ತು. ನಿನ್ನ ವಿಷಯ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಬೇಡ ಅನಿಕಾ. ಅವತ್ ನೀನ್ ಜೈಲಿಂದ ಬರುವಾಗ ಯಾಕೋ ಒಂಥರಾನೇ ಇದ್ದೆ. ನಿನ್ಗೆ ಹುಷಾರಿಲ್ಲ ಅಂತ ನಾನು ಅನ್ಕೊಂಡೆ. ಆದ್ರೆ ಇವಾಗ ನೀನ್ ಹಂಗಿಲ್ಲ. ಮೇಲ್ನೋಟಕ್ಕೆ ಮಾತ್ರ ನಾನು ರಿಸಿ ಸರ್ ಮದ್ವೆ ಆಯ್ತಿರೋದು ಸ್ಯಾನೇನೆ ಖುಷಿಯಾಗಿರೋ ತರ ತೋರ್ಸ್ಕೊಂತಿದ್ಯಾ. ಆದ್ರೆ ದಿಟ್ಟ ಹೇಳು ಅನಿಕಾ, ನಿನ್ ಮನ್ಸ್ನಾಗ ಏನೈತೆ? ಇಲ್ಲ ನಾಟಕ ಮಾಡ್ತಿದ್ಯಾ? ಸತ್ಯ ಹೇಳು ಅನಿಕಾ. ನೋಡಿ ಜಿ, ತಂದೆ. ಕವರಲ್ಲಿ ತರ್ತಾರೇನೋ? ತಟ್ಟೆಲ್ ತಗೊಂಬ, ಹೋಗಿ ತಟ್ಟೆ ತಗೊಂಬ. ಬೇಗ ಬಾರೋ ಶಂಭು. ಅನಿಕಾ ನಿಂಗೆ ಇಲ್ಲಿ ಗಣ್ಣವ್ರು ಬರೋ ಹೊತ್ತಾಯ್ತು ಕಣೋ. ಹೋಗಿ ಕರ್ಕೊಂಬರೋ ಬೇಗ, ಹೊತ್ತಾಯ್ತು. ಹೋಗು ಬೇಗ. ಊರ್ಮಿಳಾ, ಕೆಂಪನಿ ಮೇಡಮ್, ದೀಪ ಹಚ್ಕೋ. ಹಾ, ಗಂಡಿನ ಕಡೆಯವ್ರು ಬಂದ್ರು. ಓ ಹೌದಾ? ಬಂದ್ಬಿಟ್ರಂತೆ. ಚಂದ್ರು, ಏನ್ ನೋಡ್ತಾ ಇದೀಯೋ? ನೋಡು, ನೀನು ಅಂದುಕೊಂಡಿದ್ದಕ್ಕಿಂತ ಚೆನ್ನಾಗಿ ನಿನ್ನ ಮಗಳ ಮದುವೆ ಮಾಡೋಣ. ಸರಿನಾ? ಬಾ, ಗಂಡಿನ ಕಡೆಯವ್ರು ಬರ್ತಾ ಇದ್ದಾರಂತೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಆಯ್ತಮ್ಮ. ನಿನ್ ಬೀಗರಾದವ್ರು ಕಣು, ಅವ್ರನ್ನ ನೀನೇ ವೆಲ್ಕಮ್ ಮಾಡಬೇಕು. ಸರಿ, ನಡಿ ಹೋಗೋಣ. ಆಯ್ತಮ್ಮ. ಅಮ್ಮ ಎಲ್ಲ ಬಂದ್ರಮ್ಮ, ಒಂದೊಂದು ತಟ್ಟೆ ತಗೊಳ್ಳಿ. ದೀಪ ಹಚ್ತಿದ್ಯಾ ಊರ್ಮಿಳ? ಹಾ, ಹಚ್ಚು, ತಗೊಂಡ್ ಬಂದ್ಬಿಡು. ಬಾ ಊರ್ಮಿಳ. ನನ್ನ ಮೇಲೆ ನಂಬಿಕೆ ಇಲ್ವಾ? ನನ್ನ ಮಾತು ಕೇಳು ಕಮಲಿ. ಕಮಲಿ ಪ್ಲೀಸ್, ನನ್ನ ಮಾತು ಕೇಳು. ನಿಜವಾಗ್ಲು ಐ ಸ್ವೇರ್. ಯಾರ ಮೇಲೆ ಆಣೆ ಹಾಕ್ಲಿ? ನಿನ್ ಮೇಲೆ ಆಣೆ ಮಾಡ್ಲಾ? ಕಮಲಿ ಮೇಲೆ ಯಾಕೆ? ಬೇಕಾದ್ರೆ ನಿನ್ ಮೇಲೆ ಮಾಡ್ಕೊಂಡು ಹೇಳು. ಐ ಸ್ವೇರ್ ಕಮಲಿ. ಕಮಲಿ, ನಿಂಗೆ ಆಯ್ತಾ? ಏನಾಯ್ತು ಸಂಭು? ಅಯ್ಯೋ, ರಿಷಿ ಸರ್ ಕಡೆಯವ್ರು ಬಂದ್ಬಿಟ್ಟವ್ರೆ. ಅಜ್ಜಿ ನಿನ್ನ ಮತ್ತೆ ಕಮಲಿನ್ ಕರೀತವ್ರೆ. ಬೇಗ ಬನ್ನಿ. ಓ ಮೈ ಗಾಡ್, ಹೌದಾ ಶಂಭು? ಸಂಭು, ಅಲ್ಲಿ ನಿಂಗೆ ಸ್ಯಾನೆ ಕೆಲಸ ಇರ್ತೈತೆ. ನೀನ್ ಅಜಿತಾ ಹೋಗಿರು, ನಾವು ಬರ್ತೀವಿ. ಸರಿ, ಬೇಗ ಬಂದ್ಬಿಡಿ. ಕಮಲಿ, ನೀನ್ ಇಲ್ಲೇ ಇರು, ನಾನೆಲ್ಲ ನೋಡ್ಕೋತೀನಿ. ಓಕೆ?
ಸ್ವೇರ್ ಕಮಲಿ, ಈ ಮದ್ವೆ ನಡೆಯಲ್ಲ, ನಡೆದ್ರು ನಿನ್ ಜೊತೆ ನಡೆಯಲ್ಲ. ಬೀಗರ ಮನೆಯವ್ರಿಗೆಲ್ಲ ಮದುವೆ ಮನೆಗೆ ಸ್ವಾಗತ ಸುಸ್ವಾಗತ. ನಾವು ಬಂದಿದ್ದೇನಾದ್ರೂ ಲೇಟ್ ಆಯ್ತಾ ಅನ್ನಪೂರ್ಣಮ್ಮ ಅವ್ರೆ? ಹಾಗೇನಿಲ್ಲ ತರ, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ, ಬನ್ನಿ. ವಾವ್ ರಿಷಿ, ಯು ಲುಕ್ ಸೋ ಹ್ಯಾಂಡ್ಸಮ್. ನಿನ್ನ ನೋಡ್ತಿದ್ರೆ ನಾನು ಕಳ್ದೋಗ್ಬಿಡ್ತೀನೇನೋ ಅನಿಸ್ತಾ ಇದೆ. ಐ ಮೀನ್ ಕಮಲಿನೇ ಕಳ್ದೋಗ್ಬಿಡ್ತಾಳೆ ಅನ್ಸುತ್ತೆ. ಊರ್ಮಿಳಾ, ಚಂದ್ರು ಬಾಪ, ಅಳಿಯಂದ್ರ ಪಾದ ತೊಳೆದು ಅವ್ರನ್ನ ವೆಲ್ಕಮ್ ಮಾಡು. ಹಾರತ
ಎಲ್ಲರೂ ಬನ್ನಿ, ನಮ್ಮ ಆತಿಥ್ಯನ ಸ್ವೀಕರಿಸಿ. ಬನ್ನಿ ಒಳಗಡೆ. ಹಲೋ. ಏ ಅಂಬಿ, ಎಲ್ಲೇ ಇದೆಯಾ ನೀನು? ಇನ್ನೂ ಹೊರಟಿಲ್ಲ. ವಾಟ್? ಯಾಕೆ ಹೀಗೆ ಮಾಡ್ತಿದ್ಯಾ? ಏನಾಗಿದೆ ನಿಂಗೆ? ಇಲ್ಲಿ ನಾವಿಬ್ರು ಮಾಡೋ ಕೆಲಸ ತುಂಬಾ ಇದೆ, ಅರ್ಥ ಮಾಡ್ಕೋ ಪ್ಲೀಸ್. ಬೇಗ ಬಾ. ನೋಡು ಅನಿಕಾ, ಸರಿಯಾಗಿ ಅರ್ಥ ಮಾಡ್ಕೋ. ಇದು ನನ್ನಿಂದ ನಿನ್ನಿಂದ ಇಬ್ರಿಂದಾನೇ ಆಗೋ ಕೆಲಸ ಅಲ್ಲ. ನಾವ್ ಅನ್ಕೊಂಡಿರೋ ಕೆಲಸ ಆಗ್ಬೇಕು ಅಂದ್ರೆ ನಮ್ಮಿಬ್ರ ಜೊತೆಗೆ ಬೇರೆಯವ್ರ ಸಪೋರ್ಟು ಬೇಕು. ಓ ಕಮ್ ಆನ್ ಅಂಬಿ, ಯಾಕೆ ನಮ್ ಕೈಯಲ್ಲಿ ಆಗಲ್ಲ? ನಿನ್ ಜೊತೆ ನಾನಿದ್ದೀನಿ. ನನ್ ಮೇಲೆ ನಂಬಿಕೆ ಅಲ್ವಾ ನಿನ್ಗೆ? ನೋಡು, ಇದು ನಂಬಿಕೆ ಪ್ರಶ್ನೆ ಅಲ್ಲ. ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಕಮ್ಲಿ ಜೊತೆ ಮೇಷ್ಟ್ರು ಮದ್ವೆ ಆಗೋಗ್ಬಿಡತ್ತೆ. ಮೇಷ್ಟ್ರ ಜೊತೆ ಕಮ್ಲಿ ಮದ್ವೆ ಆಗೋದ್ರೆ ನಾನೆಲ್ಲಿ ಹೋಗ್ಲಿ? ನನಗ್ ಮೇಷ್ಟ್ರು ಬೇಕೇ ಬೇಕು. ಇದನ್ನ ಬೇರೆ ರೀತಿನೇ ಪ್ಲಾನ್ ಮಾಡಿ ಈ ಕೆಲಸ ಮಾಡ್ಬೇಕು. ನೀನ್ ದುಡುಕ್ಬೇಡ. ಅದಕ್ಕೆ ಹೇಳಿದ್ದು, ನೀನ್ ಇಲ್ಲಿಗೆ ಬಾ, ಆಮೇಲೆ ಮಾತಾಡೋಣ. ಅಂಬಿ, ಮತ್ತೆ ಹುಚ್ಚಾಗಿ ಮಾತಾಡ್ಬೇಡ. ಇಲ್ಲಿ ಮದ್ವೆ ಮನೆ ಕೆಲಸ ಬಿಟ್ಟು ಬರಕ್ಕಾಗತ್ತಾ? ಈಗಲೇ ಅಜ್ಜಿ ಅನಿಕಾ ಇದು ಮಾಡು ಅದು ಮಾಡು ಅಂತೆಲ್ಲ ಕರಿತಾ ಇದ್ದಾರೆ. ಇದನ್ನೆಲ್ಲ ನಾನು ಬಿಟ್ಟು ಬಂದ್ರೆ ಅಷ್ಟೇ. ನಾವ್ ಏನೇ ಮಾಡೋದಿದ್ರು ಅದನ್ನ ಇಲ್ಲಿಂದಾನೇ ಮಾಡೋಣ. ಪ್ಲೀಸ್ ಅಂಬಿ, ನೀನ್ ಬೇಗ ಬಾ. ಅಲ್ಲ, ಮದ್ವೆ ಆಗ್ಬೇಕಾಗಿರೋಳು ನಾನೇ ಇಲ್ಲಿದ್ದೀನಿ. ಇನ್ ಮದ್ವೆ ಹೆಂಗ್ ನಡೆಯುತ್ತೆ? ನೀನ್ ನನ್ ಮಾತು ಕೇಳು. ಮೊದ್ಲು ಇಲ್ಲಿಗೆ ಬಾ, ಆಮೇಲೆ ಪ್ಲಾನ್ ಮಾಡಿ ಇಬ್ರು ಹೋಗೋಣ. ಸರಿ, ಫೋನ್ ಇಡು. ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ, ಯಾರ ಮಾತ ಕೇಳಿ ನೀ ಪ್ರೀತಿ ಮಾಡಿದೆ. ಈ ಹಾಡು ಕರೆಕ್ಟಾಗಿ ಸಿಚುವೇಶನ್ ಶೂಟ್ ಆಗುತ್ತೆ. ಬ್ರದರ್, ಯಾಕೆ ಇಷ್ಟೊಂದು ಡಲ್ ಆಗಿದೆಯಾ ನೀನು? ಎಲ್ಲರೂ ಲವ್ ಫೇಲ್ಯೂರ್ ಆದ್ಮೇಲೆ ದೇವದಾಸ್ ಆಗ್ತಾರೆ, ನೀನು ನೋಡಿದ್ರೆ ಮದುವೆ ಆದ್ಮೇಲೆ ದೇವದಾಸ್ ಆಗ್ತಿದೆಯಲ್ಲಪ್ಪ. ನಾನು ಏನೋ ತಪ್ಪು ಮಾಡಿದ್ದೀನಿ ಚಮಟಿ. ನನ್ನ ಚಿನ್ನನ ಮನ್ಸಾರ ಪ್ರೀತಿಸ್ದೆ ಕಣ. ಪ್ರತಿ ಮಿಡಿತಾನು ರಚ್ಚು ರಚ್ಚು ಅಂತ ಬಡ್ಕೊಳತ್ತೆ. ಆದ್ರೆ ನನ್ನ ಹೆಂಡತಿ ಆಗಿರೋಳು ನನ್ನ ಹತ್ರ ಒಂದು ಮಾತು ಆಡ್ತಿಲ್ಲ. ಕಳ್ಳ ಆಗಿದ್ದಾಗ ಜೊತೆಲಿದ್ಲು, ಈಗ ಬದಲಾಗಿದ್ದೀನಿ, ದೂರ ಹೋಗ್ತಾವಳೆ. ಬ್ರದರ್, ದೇವರಾಣೆ ಒಂದು ಮಾತು ಹೇಳ್ತೀನಿ ಕೇಳು. ನಿಜವಾಗ್ಲು ನೀನು ಈ ಥರ ದೇವದಾಸ್ ಆಗಿರೋದನ್ನು ನನ್ನ ಕೈಯಿಂದ ನೋಡೋಕ್ಕಾಗ್ತಿಲ್ಲ. ನಿಂದು ನಿಜವಾದ ಪ್ರೀತಿ ಕಣಪ್ಪ.
ಇವತ್ತಲ್ಲ ನಾಳೆ ಅವ್ರಿಗೆ ಅರ್ಥ ಆಗುತ್ತೆ. ಸುಮ್ಮನೆ ನಗ್ನಗ್ತಾ ಇರಕ್ಕೆ ನಿನಗೆ. ನನ್ನ ಖುಷಿನೇ ಅವಳು ಕಣೋ HMT. ಆದ್ರೆ ಅವಳೇ ಜೊತೆಲಿಲ್ಲ. ಆಗ್ತಾ ಇಲ್ಲ. ನಾನು ಅವಳ ಹತ್ರ ಮಾತಾಡ್ಲೇಬೇಕು. ಎಸ್ ಸರಿ ಹೇಳ್ಬೇಕು, ನನ್ಗೆ ಫೋನ್ ಮಾಡ್ಬೇಡ ಅಂತ. ಚಿನ್ನ, ನಿನ್ನ ಹತ್ರ ಒಂದ್ 2 ನಿಮಿಷ ನಾನು ಏನು ಮಾತಾಡ್ಬೇಡ, ದಯವಿಟ್ಟು ಫೋನ್ ಇಡು. ನಿನ್ನ ಈಗಲೇ ಬ್ಲಾಕ್ ಮಾಡ್ತೀನಿ. ಚಿನ್ನ ಪ್ಲೀಸ್. ಏನಾಯ್ತು? ಅಯ್ಯೋ, ಒಂದ್ಸಲ ಮಾಡಿದ್ರೆ ಸಾಕ, ಪುನಃ ಮಾಡ್ತಾ ಇರ್ಬೇಕು. ಮಾಡು. ಮಾಡ್ಬಿಟ್ಟವಳು. ರಚನಾ, ಏನಾಯ್ತೆ? ಯಾಕೆ ಹೇಳ್ತಿದ್ಯಾ? ಓ ಸಾರಿ, ಸಾರಿ ನೋಡ್ದಾಗ್ಲೆಲ್ಲ ನನ್ನ ಮೈ ಎಲ್ಲ ಉರಿಯುತ್ತೆ. ಅವತ್ತಿಂದ ಹೇಳ್ತಾ ಇದ್ದೀನಿ ಅದನ್ನ ಕಿತ್ತು ಬಿಸಾಕೆ ಅಂತ. ಕಿತ್ತು ಬಿಸಾಕಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಒಳಗಾದ್ರೂ ಹಾಕೋ. ಮದುವೆಗೆ ಬಂದಿರೋ ನೆಂಟ್ರು ಯಾರಾದ್ರೂ ಇದನ್ನ ನೋಡಿ ಏನು ಅಂತ ಕೇಳಿದ್ರೆ ಏನು ಉತ್ತರ ಕೊಡೋದು? ಈಗಾಗ್ಲೇ ನಿನ್ ಮಾತು ಕೇಳಿ ಇವಳ ಜೀವನ ಸರ್ವನಾಶ ಆಗೋಗಿದೆ. ಮತ್ತೆ ಇವಳು ತಲೆ ಕೆಡಿಸ್ಬೇಡ. ಏ ರಚನಾ, ಸ್ವಲ್ಪನಾದ್ರೂ ಸ್ವಂತ ಬುದ್ಧಿ ಉಪಯೋಗಿಸೋದನ್ನ ಕಲಿ. ಯಾರ್ಯಾರ ಮಾತೋ ಕೇಳ್ಕೊಂಡು ಹಾಳಾಗ್ಬೇಡ. ಕಮಲಿ, ವಾಯ್ಸ್ ಕೇಳಕ್ಕೆ ಇದ್ದಿದ್ದೊಂದೇ ದಾರಿ ಕಣೋ. ಇದನ್ನು ಬ್ಲಾಕ್ ಮಾಡ್ಬಿಟ್ಟು